ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನೀತು. ನನ್ನ ಯೂಟ್ಯೂಬ್ ಚಾನಲ್ ಕುಂದ ಕನ್ನಡತಿ ಅಂತ ಹೇಳಿದ್ರೆ ನಾನು ಕುಂದಾಪುರ ಭಾಷೆ ಮಾತಾಡೋದು. ಸೊ ಅದಕ್ಕೆ ಕುಂದ ಕನ್ನಡ, ಸೊ ಅದಕ್ಕೆ ಕುಂದ ಕನ್ನಡತಿ ಅಂತ ಇಟ್ಟಿದ್ದೀನಿ. ನಾನು ಏನು ಹೇಳಬೇಕು ಅಂತ ಅಂದರೆ, ಡೈಲಿ ರುಟೀನ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಡೈಲಿ ರುಟೀನ್ ಅಂತ ಹೇಳಿದರೆ, ನಾನಿವಾಗ ಪ್ರೆಸೆಂಟ್ ಇರೋದು ಬ್ಯಾಂಗ್ಳೂರಲ್ಲಿ, ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಬ್ಯಾಂಗ್ಳೂರಲ್ಲಿ ನನ್ನ ಲೈಫ್ ಸ್ಟೈಲ್, ನನ್ನ ಜೀವನ ಹೇಗಿದೆ, ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ. ಬ್ಯಾಂಗ್ಳೂರಲ್ಲಿ ಲೈಫ್ ಸ್ಟೈಲ್ ಅಷ್ಟು ಈಸಿ ಇಲ್ಲ. ನಾವು ರೆಂಟೆಡ್ ಹೌಸ್, ಬಾಡಿಗೆ ಮನೆಯಲ್ಲಿರೋದು. 3 ಇಯರ್ಸ್ ಪಿ ಜಿಯಲ್ಲಿದ್ವಿ ಕೂಡ. ಪಿ ಜಿ ಊಟ ಸೆಟ್ ಆಗದೆ ಹೆಲ್ತ್ ಎಲ್ಲ ಅಪ್ಸೆಟ್ ಆಗಿತ್ತು. ಸೊ ಅದಕ್ಕೆ ಡಿಸೈಡ್ ಮಾಡಿ ನಾವು 3 ಜನ ಫ್ರೆಂಡ್ಸ್ ರೂಮ್ ನೋಡಿ ಇಲ್ಲಿ ಸ್ಟೇ ಮಾಡಿದ್ದೀವಿ. ಇಲ್ಲಿ ಬಂದ ಮೇಲೆ ಗೊತ್ತಾಗಿರೋದು ಎಷ್ಟು ಕಷ್ಟ ಕೆಲಸ ಮಾಡಿ ಬಂದು ಅಡುಗೆ ಮಾಡ್ಕೊಳ್ಳೋದು ಅಂತ ಹೇಳಿ. ಪ್ರತಿಯೊಂದು ಕೆಲಸನೂ ನಾವೇ ಮಾಡಬೇಕು ಇಲ್ಲಿ. ಆವಾಗ ಅಳು ಬರುತ್ತೆ, ಬೇಜಾರಾಗುತ್ತೆ. ಮನೆಯಲ್ಲಿ ಅಮ್ಮ ಮಾಡಿ ಇಟ್ಟಿದ್ದನ್ನ ತಿಂದು ಕೂರ್ತಾ ಇದ್ವಿ. ಬಟ್ ಇಲ್ಲಿ ಬಂದು ನಾವು ತಿಂದಿರೋ ತಟ್ಟೆ ನಾವೇ ತೊಳಿಬೇಕು, ಅಡುಗೆ ನಾವೇ ಮಾಡ್ಕೋಬೇಕು. ಮತ್ತು ನೈಟ್ ಮಲ್ಕೋ, ಬೆಳಿಗ್ಗೆ ಸೇಮ್ ಟೈಮ್ ಎದ್ದೇಳು, ಟಿಫನ್ ರೆಡಿ ಮಾಡು. ಟಿಫನ್ ರೆಡಿ ಮಾಡೋಕ್ಕೆ ಕೊಡುವಷ್ಟು ಟೈಮು ತಿನ್ನೋಕ್ಕೆ ಕೊಡೋಕ್ಕಾಗಲ್ಲ. ಗಡಿಬಿಡಿ ಅಂತ 1-2 ತುತ್ತು ತಿನ್ಕೊಂಡು ಹೋಗಬೇಕು. ಮತ್ತು ಮಧ್ಯಾಹ್ನ ಆಫೀಸಿಗೆ ಲಂಚ್ ಕ್ಯಾರಿ ಮಾಡೋದ್ರಿಂದ ಬೆಳಿಗ್ಗೆ ನಾವು ಬ್ರೇಕ್ಫಾಸ್ಟ್, ಟಿಫನ್ ಎಲ್ಲದೂ ಪ್ರಿಪೇರ್ ಮಾಡಬೇಕು. ಎಷ್ಟೇ ಬೇಗ ಎದ್ದರೂ ಕೂಡ ಅದು ಟೈಮ್ ಮ್ಯಾನೇಜ್ ಆಗಲ್ಲ. ಬೇಗ ಹೇಳಕ್ಕೆ ಫಸ್ಟ್ ಆಫ್ ಆಲ್ ಆಗಲ್ಲ. ಒಂದು ಮ್ಯಾಕ್ಸಿಮಮ್ 7 o'clock ಎದ್ರೂ ಎರಡನ್ನೂ ರೆಡಿ ಮಾಡಿ ಹೋಗಿ ತಿಂದು, ಅದು ಸ್ವಲ್ಪ ಕಷ್ಟ. ಬಟ್ ಮಾಡ್ತಾಯಿದ್ದೀವಿ. 9:30 to 6 o'clock ಆಫೀಸ್ ಅವರ್ಸ್. ಅದು ಮುಗಿಸಿ ಬಂದು ಮನೆಗೆ ಬಂದು ಮತ್ತೆ ನೈಟ್ ಡಿನ್ನರ್ಗೆ ಪ್ರಿಪೇರ್ ಮಾಡಬೇಕು. ಸೊ ಈ ಲೈಫ್ ಸ್ಟೈಲು ನಾನೇನು ಫೇಸ್ ಮಾಡ್ತಾ ಇದ್ದೀನಿ. ಬ್ಯಾಂಗ್ಳೂರಲ್ಲಿ ರೆಂಟೆಡ್ ಹೋಮಲ್ಲಿ ಇಟ್ಕೊಂಡು ವರ್ಕ್ ಮಾಡಿ ಬಂದು ಏನೇನು ಇಲ್ಲಿ ನಾನು ಫೇಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಕುಕ್ಕಿಂಗ್ ಮಾಡೋದಿರ್ಬೋದು. ಆಮೇಲೆ ಈ ಲೈಫ್ ಸ್ಟೈಲ್, ಈ ಬಾಡಿಗೆ ಮನೇಲಿ ಏನೇನು ಅಂದರೆ ಬ್ಯಾಚುಲರ್ಸ್, ಊರಿಂದ ನಾವು ಜಾಬ್ ಅಂತ ಬಂದು ಇಲ್ಲಿ ಬ್ಯಾಚುಲರ್ಸ್ ಹೆಣ್ಮಕ್ಳು ಫಸ್ಟ್ ಆಫ್ ಆಲ್ ಅವ್ರು ಏನೇನು ಫೇಸ್ ಮಾಡ್ತಾ ಇದ್ದಾರೆ ಅಂತ ಲೈಫ್ ಸ್ಟೈಲ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆಮೇಲೆ ಬೇರೆ ಹೇಳೋದಂದರೆ, ಇವಾಗ ಇಲ್ಲಿ ಬಂದು ಹೆಲ್ತ್ ಕೂಡ ಅಪ್ಸೆಟ್ ಆಗುತ್ತೆ. ಫುಡ್ ಸರಿ ಇಲ್ಲದೆ, ವೆದರ್ ಚೇಂಜ್ ಆಗಿ, ಆಮೇಲೆ ವೆದರ್ ಪ್ರೆಷರ್, ವರ್ಕ್ ಟೆನ್ಷನ್, ಆಮೇಲೆ ಇಲ್ಲಿ ಊರಿಂದ ಇಲ್ಲಿಗೆ ಬಂದಿದ ತಕ್ಷಣ ಹೇರ್ ಫಾಲ್, ಆಮೇಲೆ ಸ್ಕಿನ್ ಇಶ್ಯೂಸು, ಈ ಥರ ತುಂಬ ಫೇಸ್ ಮಾಡ್ತೀವಿ. ಸೊ ಇದನ್ನೆಲ್ಲ ಹೇಗೆ ನಾವು ಅಂದರೆ, ಇವಾಗ ಹೇರ್ ಫಾಲ್ ಇರ್ಬೋದು, ಅದಕ್ಕೇನೋ ಒಂದು ವೀಕ್ಲಿ 1-2 ಸಲ ಏನಾದರೂ ಹೋಮ್ ರೆಮಿಡಿ ಮಾಡಿಕೊಂಡು ಅದನ್ನು ಕೇರ್ಫುಲ್ಲಾಗಿ ನೋಡ್ಕೊಂಡಿರೋದು. ಆಮೇಲೆ ಸ್ಕಿನ್ ಕೇರ್ಸ್, ಪಿಂಪಲ್ಸ್ ಎಲ್ಲ ಬರುತ್ತೆ. ಸೊ ಇಲ್ಲಿ ಡಸ್ಟ್ ಜಾಸ್ತಿ ಬ್ಯಾಂಗ್ಳೂರಲ್ಲಿ ಗೊತ್ತಿದೆ. ಸೊ ಹೇಗೆ ನಾವು ಅದನ್ನು ಸ್ವಲ್ಪ ಫೇಸ್ನ ನೀಟಾಗಿ ಇಟ್ಕೊಳ್ಳೋದು ಅಂತ ಹೇಳಿ. ಆಮೇಲೆ ಊರಿಂದ ಊರಿಗೆ ಬಂದು ಇಲ್ಲಿನ ಫುಡ್ಡಿಗೆ ನಾವು ಚಿಕ್ಕ ವಯಸ್ಸಿಂದನೂ ಒಂದು ಫುಡ್ನ ತಿನ್ಕೊಂಡು ಬಂದಿರ್ತೀವಿ. ನಮ್ಮ ಬಾಡಿ ಅದಕ್ಕೆ ಸೆಟ್ ಆಗಿರುತ್ತೆ. ಸೊ ಇಲ್ಲಿ ಬಂದ ಮೇಲೆ ಫುಡ್ ಚೇಂಜ್ ಆಗುತ್ತೆ. ಸೊ ಆವಾಗ ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಈ ಥರ ಕೂಡ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ ಅಂತ ಹೇಳಿ ಈ ಥರದ ವೀಡಿಯೋಸು, ಇದರಲ್ಲಿ ಈ ಥರ ಈ ಒಂದು ವಿಷಯಗಳದ್ದು ಲೈಫ್ ಸ್ಟೈಲು ನಾನು ಹೇಗೆ ಫೇಸ್ ಮಾಡ್ತಾ ಇದ್ದೀನಿ, ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಬೆಂಗಳೂರು ಬಂದ ಮೇಲೆ ಅಂತ ಹೇಳಿ ಈ ಥರ ಡೈಲಿ ಬ್ಲಾಗ್ಸಲ್ಲಿ ನಾನು ಒಂದೊಂದೇ ವಿಡಿಯೋನ ಹೇಳ್ತಾ ಬರ್ತೀನಿ. ಯಾಕೆ ನೋಡಬೇಕು ಇದನ್ನು ನೀವು ಅಂತ ಪ್ರಶ್ನೆ ಹಾಕೋಬೋದು.
ಬಟ್ ಯೂಸ್ ಆಗ್ಬೋದು. ನಾನು ಹೇಳೋ ಕೆಲವೊಂದು ಟಿಪ್ಸ್ಗಳಿಂದ, ನನ್ನ ಡೈಲಿ ವ್ಲಾಗ್ಸ್ಗಳಿಂದ ನಿಮ್ಗೇನಾದರೂ ಯೋಚನೆ ಬರ್ಬೋದು, ಇಲ್ಲ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿ ಅಷ್ಟೇ, ನನ್ನಿಂದ ಹೆಲ್ಪ್ ಆಗಲಿ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಏನೇನು ಹೇಳಬೇಕು ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ವಿಷಯಗಳನ್ನ ಹೇಳಿದ್ದೀನಿ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ವಿಡಿಯೋಸ್ಗಳಲ್ಲಿ ಗೊತ್ತಾಗುತ್ತೆ ಹೇಗಿದೆ ಬ್ಯಾಂಗ್ಳೂರಲ್ಲಿ ರೆಂಟೆಡ್ ಹೋಮಲ್ಲಿ ಸ್ಟೇ ಆಗಿ ಹೇಗೆ ಫೇಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಸೊ ಪ್ಲೀಸ್ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಆಮೇಲೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಯಾಕಂದರೆ ನಾನು ವೀಡಿಯೋಸ್ ಆಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನನಗೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು. ಕುಂದ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಆ್ಯಂಡ್ ಸುಸ್ವಾಗತ. ನಾವು 3 ಜನ ಇರೋದು, ಇವರೊಬ್ಬರು ಇನ್ನೊಬ್ಬರು ಒಳಗಿದ್ದಾರೆ. ಆಲ್ಮೋಸ್ಟ್ ಓಕೆ ಹಾಯ್ ಮಾಡಿ. ಆಲ್ಮೋಸ್ಟ್ 6 ಇಯರ್ಸಿಂದ ಜೊತೆಯಲ್ಲಿದ್ದೀವಿ, ಪಿ ಜಿಯಿಂದನೂ ಜೊತೆಯಲ್ಲಿದ್ದೀವಿ. ಇವಾಗ ರೂಮಲ್ಲೂ ಕೂಡ ಒಟ್ಟಿಗೆ ಇದ್ದೀವಿ, 3 ಜನ, ಇನ್ಯಾರು ಇಲ್ಲ. ಸೊ ಈ ಒಂದು 6 ವರ್ಷದಲ್ಲಿ ನಮ್ಮ ಮಧ್ಯೆ ಯಾವುದೇ ತರಹದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿಲ್ಲ, ಬರೋದು ಇಲ್ಲ, ಮುಂದೆ ಬರಲಿಕ್ಕೆ ಬಿಡೋದು ಇಲ್ಲ. ಒಂದೊಳ್ಳೆ ಫ್ರೆಂಡ್ಶಿಪ್ ನಮ್ಮ ಮಧ್ಯ ಇದೆ. ಸೊ ಅದು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಸೊ ಆ್ಯಂಡ್ ಥ್ಯಾಂಕ್ ಯು. ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಇನ್ಮೇಲಿಂದ ಡೈಲಿ ವ್ಲಾಗ್ಸ್, ಲೈಫ್ ಸ್ಟೈಲ್ಸ್ ಪ್ರತಿಯೊಂದೂ ನನ್ನ ಕಡೆಯಿಂದ ನಾನು ಶೇರ್ ಮಾಡ್ತೀನಿ. ಪ್ಲೀಸ್ ನಿಮ್ಮ ಕಡೆಯಿಂದ ನೀವು ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ತಪ್ಪದೇ ಮಾಡಿ. ಓಕೆ ಬಾಯ್. ಸೇ ಬಾಯ್. ಓ ಶಿ ಇಸ್ ಬಿಸಿ ಫ್ರೆಂಡ್ಸ್. ಬಾಯ್. ಹಾಗೆ ಇನ್ನೊಂದು ಹೇಳಬೇಕು, ಇವರು ನಮ್ಮನೆ ಶೆಫ್ ಫ್ರೆಂಡ್ಸ್, ಒಳ್ಳೆ ಕುಕ್ ಮಾಡ್ತಾರೆ. ಅವರಿಗೆ ಅವಾಗವಾಗ ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ತಾರೆ, ಸ್ವಲ್ಪ ಜಾಸ್ತಿ ಕೈ ಹೋಗುತ್ತೆ ಉಪ್ಪಿಗೆ, ಅದು ಬಿಟ್ರೆ ಓಕೆ. ಆಮೇಲೆ ಜೀರಿಗೆ ಇಲ್ಲದೆ ಸಾಂಬಾರು ಮಾಡಲ್ಲ. ಇವನ್ ಚಟ್ನಿಗೂ ಜೀರಿಗೆ ಹಾಕೋ ಅಂತ ಏಕೈಕ ವ್ಯಕ್ತಿ ನಾನು ನೋಡಿರೋದು ಅಂತ ಅಂದರೆ ಅದು ಇವರೇ. ಬಟ್ ಇನ್ನೊಂದೇನು ಅಂತಂದರೆ ಟೈಮಾಗಿ ಊಟ ಬರುತ್ತೆ, ಟೇಸ್ಟ್ ಇದೆಯೋ ಇಲ್ವೋ, ಟೇಸ್ಟ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಬಟ್ ಊಟನ ಟೈಮಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಚೆನ್ನಾಗಿ ಊಟ ಕೊಡ್ತಾ ಇದ್ದೆ ಇವರಿಗೆ ನನ್ನ ಕಡೆ. ಹಾಂ, ಅನ್ನಪೂರ್ಣೇಶ್ವರಿ ಅವರಿಗೆ ಥ್ಯಾಂಕ್ ಯು. ಇನ್ನು ಮುಂದೆ ಹೀಗೆ ಊಟ ಹಾಕಿ ನಮಗೆ. ಓಕೆ ಫ್ರೆಂಡ್ಸ್, ಟೈಮ್ ಆಗಿದೆ, ಊಟ ಮಾಡಿ. ಇವತ್ತೇನು ಪ್ರಿಪೇರ್ ಮಾಡಿದ್ದೀವಿ ಅಂತನಾ, ಕುಕಿಂಗ್ ವಿಡಿಯೋ ಆಗಿಲ್ಲ ಮಾಡೋಕ್ಕೆ. ಸೊ ರೈಸ್, ಬೇಳೆ ಸಾಂಬಾರು. ಇವ್ರು ಯಾಕೆ 2 ಎಗ್ ಹಾಕೊಂಡಿದ್ದಾರೆ ಒಂದೇ ಪ್ಲೇಟಿಗೆ ಅಂತ ಹೇಳ್ತಾ ಇದ್ದೀರಾ? ನಾನು ವೆಜ್ಜು, ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ವೆಜ್. ಅವರು ಓಕೆ ಬಾಯ್ ಫ್ರೆಂಡ್ಸ್.